ಗಾಯ್ಸ್ ಇಲ್ಲೊಂದು ಸ್ಪಾಟ್ ತೋರಿಸ್ತೀನಿ ಬನ್ನಿ ನಿಮಗೆ. ಇವಾಗ ಮಸ್ತಾಗಿದೆ ಸ್ಪಾಟ್ ಮಾತ್ರ. ನೀವು ನೋಡಿರ್ತೀರೋ ಇಲ್ವೋ ಗೊತ್ತಿಲ್ಲ, ನೋಡಿ ಇವಾಗ ತೋರಿಸ್ತೀನಿ. ಇದು ಯಾವಾಗ ಬೇಕಾದ್ರೂ ಮುರಿದೋಗ್ಬೋದೇನೋ, ಯಾವ ರೀತಿ ಇದೆ ನೋಡಿ. ಓ, ಮಳೆ ಸ್ಟಾರ್ಟ್ ಆಯಿತು ಮತ್ತೆ. ನೋಡಿ ಹೆಂಗಿದೆ, ಫುಲ್ ರಿವರ್ ತುಂಬ ಹರಿತಾ ಇದೆ ಅನ್ಸುತ್ತೆ. ಮೋಸ್ಟ್ಲಿ ಇನ್ನೂ ನೀರು ಬರುತ್ತೆ, ಇಲ್ಲಿ ಇನ್ನೂ ಹೆವಿ ನೀರು ಬರುತ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವಾಗ ಮತ್ತೆ ಕಾಡು ಮನೆ ಹತ್ರ ಬಂದಿದ್ದೀನಿ. ಇದು ನಮ್ಮದು ಫಿನಿಶಿಂಗ್ ಟೆಚ್ಚು. ಈ ಮಾನ್ಸೂನ್ ರೈಡ್ ಕಂಪ್ಲೀಟು ಎಂಡಾಗೋ ಟೈಮ್ ಬಂತು. ಹಾಗಾಗಿ ಇವತ್ತು ಇಲ್ಲಿ ಬೆಟ್ಟ ಹತ್ರ ಹೋಗ್ಬಿಟ್ಟು ಒಂದು ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂತೇಳಿ ಬಂದೆ ಇಲ್ಲಿ. ಇವಾಗ ಇಲ್ಲಿಂದ ಡೈರೆಕ್ಟ್ ನಾನು ಮತ್ತೆ ಇದ್ರ ಹತ್ರ ಹೋಗ್ತೀನಿ, ಶೆಟ್ಟಿಹಳ್ಳಿ ಚರ್ಚ್ ಹತ್ರ ಹೋಗ್ಬಿಟ್ಟು ಶೆಟ್ಟಿಹಳ್ಳಿ ಚರ್ಚಿಂದ ಬ್ಯಾಕ್ ಟು ಬ್ಯಾಂಗ್ಳೂರು. ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದು ಬುಧವಾರ, ವೆಡ್ನೆಸ್ಡೇಯಿಂದ ಇವತ್ತು ಟ್ಯೂಸ್ಡೇ. ಒಂದು 6 days ಜರ್ನಿ ಕಂಪ್ಲೀಟ್ ಆಗಿದೆ. ಆ 6 daysಲ್ಲಿ ನಾವು ಒಂದು 4 days ಎಂಜಾಯ್ ಮಾಡಿದ್ದೀವಿ ನೋಡಿ. ಇನ್ನೊಂದು 2 days ಸ್ವಲ್ಪ ಬಿಸಿಲಲ್ಲೇ ಕಾಲ ಕಳೆದೋಗ್ಬಿಡ್ತು ನಮಗೆ. ಆದರೆ ಸಕಲೇಶ್ಪುರ ನಾವು ಯಾವಾಗ ಬಂದ್ರೂ ನಮಗೆ ಬೇಜಾರಂತೂ ಆಗೋದಿಲ್ಲ. ನಾನು ಎಷ್ಟು ಸಲ ಬಂದಿದ್ದೀನಿ ಇಲ್ಲಿಗೆ ಅಂದರೆ ಲೆಕ್ಕನೇ ಇಲ್ಲ ಬಿಡಿ, ತುಂಬ ಸಲ ಬಂದ್ಬಿಟ್ಟಿದ್ದೀನಿ. ಒಳ್ಳೆ ವೆದರು ನೋಡಿ, ಕ್ಲೌಡ್ಸ್ ಎಲ್ಲ ಹೇಗಿದೆ. ಹಸಿರಾವ್ ನೋಡಿ ಹಿಂಗಿದೆ, ಯಾವ ಕಲರ್ ಇದೆ ಗೊತ್ತೇ ಆಗಲ್ಲ ಗ್ರೀನರಿಗೂ ಅದಕ್ಕೂ. ಯಾವ ಥರ ಇದೆ ನೋಡಿ ಹಸಿರಾವು, ಬೆಲ್ಟ್ ಥರ ಇದೆ, ರಬ್ಬರ್ ಥರ ಕಾಣಿಸ್ತಿದೆ ನೋಡಿ ಅದು. ನೋಡಿ ಯಾವ ಪ್ಲೇಸಲ್ಲಿ ಇದೆ ಅಂತ ಅದು. ಗೈಸ್ ನೋಡಿ, ಚಿಕನ್ ಉರ್ಬಾಡು, ನಾಟಿ ಚಿಕನ್ ಉರ್ಬಾಡು, ನಿಸರ್ಗ ಡಾಬಾ, ಸಕಲೇಶ್ಪುರ ಟು ಹಾಸನ ಹೈವೇಲಿ. ಚಿಕನ್ ಗೀರೋಷ್ಟು ಆಲ್ರೆಡಿ ತಿಂದು ಖಾಲಿ ಮಾಡಿದ್ದೀವಿ, ಟೇಸ್ಟ್ ಮಾಡ್ತೀವಿ ಇವಾಗ. ಉರ್ಬಾಡು ಖಾಲಿ ಮಾಡಿದ್ವಿ, ಚಿಕನ್ ಗೀರೋಷ್ಟು ಖಾಲಿ ಮಾಡಿದ್ವಿ. ಬಟ್ ಉರ್ಬಾಡ್ಗಿನ್ನ ಚಿಕನ್ ಗೀರೋಸ್ಟ್ ಮಸ್ತಾಗಿತ್ತು. ಇವಾಗ ನೆಕ್ಸ್ಟು ಗೀ ರೈಸ್ ಹೇಳಿದ್ದೀವಿ,
ಅದಕ್ಕೆ ಚಿಕನ್ ಮಸಾಲ. ಓಹೋ, ನೀರು ಬಂದ್ಬಿಟ್ಟಿದೆ ಇವಾಗ ಶೆಟ್ಟಿಳ್ಳಿ ಚರ್ಚ್ ಹತ್ರ ನೋಡಿ. ನಾನೊಂದು 15 ಡೇಸ್ ಬಂದಾಗ ಅಲ್ಲಿ ನೀರೇ ಇರಲಿಲ್ಲ. ಅಲ್ಲೇ ಹೋಗ್ಬಿಟ್ಟು ತೋರಿಸ್ತೀನಿ ರೀ ನಿಮಗೆ. ಫ್ರೆಂಡ್ಸ್ ನೋಡಿ, ನಾವು ಲಾಸ್ಟ್ ಟೈಮ್ ಬಂದಿದ್ದೆಲ್ಲ ನೀರೇ ಇರಲಿಲ್ಲ. ಇವಾಗೆಲ್ಲ ನೋಡಿ ಎಷ್ಟು ನೀರು ಬಂದುಬಿಟ್ಟಿದೆ. ಇನ್ನೊಂದು 10 ಡೇಸ್ ಬಿಟ್ಟರೆ ಆಲ್ಮೋಸ್ಟ್ ಇನ್ನೊಂದು 10 ಫೀಟ್ ಬಂದುಬಿಡುತ್ತೆ. ಅಲ್ಲಿ ಯಾರೋ ಬಾಯ್ಸ್ ಅಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ ನೋಡಿ, ಯಾವ ರೀತಿ ಇದ್ದಾರೆ ಜನ. ಒಳ್ಳೆ ನೀರು ಬಂದಿದೆ. ಬಟ್ ಇಲ್ಲಿ ಜನ ಹಿಂದಿಯವರೆಲ್ಲ ಬಂದಾರ್ದ, ಇಲ್ಲೇ ಗಲೀಜೆಲ್ಲ ಮಾಡ್ತಾವ್ರೆ, ಇಲ್ಲೇ ಶಾಂಪು ಗಿಂಪು ಎಲ್ಲ ಹಾಕ್ತಾವನೆ. ಅವನು ಯಾರೋ ಅರ್ಧ ಇಲ್ಲೇ ಇವರೇ ಜನ ಗಲೀಜು ಮಾಡ್ತಾ ಇರೋದು ಇಲ್ಲಿ. ನಾವು ಲಾಸ್ಟ್ ಟೈಮ್ ಆ ಕಡೆ ಎಲ್ಲ ಹೋಗಿದ್ವಿ. ಅಲ್ಲಿ ಒಳಗಡೆ ನೀರು ಅಷ್ಟು ಖಾಲಿ ಇತ್ತು, ಜಸ್ಟ್ 10 ಡೇಸ್ ಬ್ಯಾಕು. ಇವಾಗ ನೋಡಿ ಎಷ್ಟು ನೀರು ಬಂದ್ಬಿಟ್ಟಿದೆ. ಬನ್ನಿ ಸಾಕು ಹೊರಗಡೆ ಹೋಗೋಣ. ಇರೋ ಪ್ರೇಮಿಗಳ ಹೆಸರೆಲ್ಲ ಈ ಚರ್ಚ್ ಮೇಲೆ ಇದೆ ಅರ್ಧ. ನೋಡಿ ಇಲ್ಲೆಲ್ಲ ಯಾವ ಥರ ಇದೆ. 1860 ಬಿಲ್ಡ್ ಮಾಡಿರೋದು ಈ ಜಾಗನ. 1960ಗೆ ಸ್ಟಾಪ್ ಆಗಿರೋದು. ಯಾವ ರೀತಿ ಇದೆ ಚರ್ಚು. ಫ್ರೆಂಡ್ಸ್, ಅಂತೂ ಇಂತೂ ಬ್ಯಾಂಗ್ಳೂರಿಗೆ ಬಂದೆ. 6 ಡೇಸ್ದು ಕಂಪ್ಲೀಟ್ ಮಾನ್ಸೂನ್ ರೈಡ್ ಕಂಪ್ಲೀಟ್ ಆಯಿತು. ಜಸ್ಟ್ ನೈಸ್ ರೋಡು ಎಂಡಲ್ ಲೆಫ್ಟ್ ತಗೊಂಡು ಇವಾಗ ಕರೆಕ್ಟಾಗಿ ರೂಪೇನ ಅಗ್ರಹಾರ ಮೆಟ್ರೋ ಸ್ಟೇಷನ್ ಕೆಳಗಡೆ ಹೋಗ್ತಾ ಇದ್ದೀನಿ. ಇನ್ನೊಂದು 2-3 ಮಿನಿಟ್ಸಲ್ಲಿ ಮನೆ ರೀಚು. ಅಂತ ಇಂತ ಒಳ್ಳೆ ಮಾನ್ಸೂನ್ ರೈಡೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಚೆನ್ನಾಗಿತ್ತು, ಒಳ್ಳೆ ಜಾಲಿ ಮಾಡಿದ್ದೀನಿ. ನೀವು ಬೇಕಾದ್ರೆ ನೋಡಿ ವಿಡಿಯೋದಲ್ಲಿ. ಫ್ರೆಂಡ್ಸ್, ಅಂತೂ ಇಂತೂ ಹೊಸ ರೋಡ್ ದಾಟಿ ಮುಂದೆ ಹೋಗ್ತಾ ಇದ್ದೀನಿ. ನೈಸ್ ರೋಡ್ ಲೆಫ್ಟ್ ತಗೊಂಡು 6 ಡೇಸ್ದು ಕಂಪ್ಲೀಟ್ ಟ್ರಿಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನೇ ಇದ್ರೂ ಇವಾಗ ನಾನು ತೆಗ್ದಿರೋ ವೀಡಿಯೋಗಳನ್ನ ನಿಮಗೆ ತೋರಿಸೋದೆ ನನ್ನ ಕಾರ್ಯಕ್ರಮಗಳು. ನೋಡಿ 1 by 1 ವೀಡಿಯೋ, ಎಲ್ಲ ವೀಡಿಯೋಗಳು ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಒಂದು 6 ಡೇಸ್ದು ಮಾನ್ಸೂನ್ ರೈಡ್ದು ಕಂಪ್ಲೀಟ್ ವೀಡಿಯೋ ಮಾಡಿದ್ದೀನಿ. ನಿಮಗೆ 1 by 1 ವೀಡಿಯೋ ಹಾಕ್ತೀನಿ ನೋಡಿ.